ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10ನೇ ತರಗತಿ ಇಂಗ್ಲೀಷ್ನ ದ ಡಿಸ್ಕವರಿ ಪಾಠದ ಇಂಪಾರ್ಟೆಂಟ್ ನೋಟ್ಸ್, ಮೈಂಡ್ ಮ್ಯಾಪ್, ಸಮರಿ ಹಾಗೂ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗಿ ಎಕ್ಸ್ಟ್ರಾಕ್ಟ್ಸನ್ನು ಇಲ್ಲಿ ನೀಡಲಾಗಿರುತ್ತೆ. ಕಳೆದ ಸಾಲಿನ ಪರೀಕ್ಷೆಗಳಲ್ಲಿ ಡಿಸ್ಕವರಿ ಪಾಠದಿಂದ ಎಕ್ಸ್ಟ್ರಾಕ್ಟ್ಸನ್ನು ನೀಡ್ತಾ ಇದ್ದು, ಇಲ್ಲಿ ಅತಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ನ ಲಿಸ್ಟನ್ನು ಸಹ ವಿತ್ ಆನ್ಸರ್ಸ್ ನಿಮಗಾಗಿ. ನೀವು ಮೊದಲನೇ ಬಾರಿಗೆ ಇಲ್ಲಿ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮುಂದೆ ಬರ್ತಕ್ಕಂಥ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳುತ್ತಾ, ಮೊದಲಿಗೆ ಮೈಂಡ್ ಮ್ಯಾಪನ್ನು ನೋಡೋದಾದರೆ ಡಿಸ್ಕವರಿ ಪಾಠದಲ್ಲಿ ಕೊಲಂಬಸ್ ಸೆಟ್ ಅಪ್ ದ ವಾಯೇಜ್ ಟು ಫೈಂಡ್ ಎ ನ್ಯೂ ಲ್ಯಾಂಡ್. ದ ಪ್ಲೇ ಬಿಲ್ಡ್ ಅಪ್ ಎ ಕಾನ್ಫ್ಲಿಕ್ಟ್ ಆಫ್ ಗ್ರೇಟ್ ಇಮ್ಯಾಜಿನೇಷನ್. ಸೀಮ್ಯಾನ್ ದೇ ಫೆಡ್ ಅಪ್ ವಿತ್ ಲಾಂಗ್ ವಾಯೇಜ್. ದೇ ವಾಂಟೆಡ್ ಟು ರಿಟರ್ನ್ ಬ್ಯಾಕ್ ಟು ಸ್ಪೇನ್. ದೇ ವರ್ ಡ್ರಿಂಕಿಂಗ್ ಟೂ ಮಚ್. They rebelled against Columbus. At last they found the new land and the conflict is resolved. ಇಲ್ಲಿ ಮೈಂಡ್ ಮ್ಯಾಪ್ನಲ್ಲಿ, ಯಾಕೆಂದರೆ ಈ ಪಾಠ ತುಂಬ ಲೆಂತಿಯಾಗಿದೆ, ಒಂದು ಮೇಯ್ನ್ ಸಮರಿ ಬರೋ ಥರ ಈ ಒಂದು ಮೈಂಡ್ ಮ್ಯಾಪನ್ನು ನೀಡಲಾಗಿದೆ. ಹಾಗೆ ಇಲ್ಲಿ ಶಾರ್ಟಾಗಿ ಸಮರಿಯನ್ನು ಸಹ ನೀಡಲಾಗಿದೆ. ಈ ಒಂದು ಪಾಠವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಶಾರ್ಟ್ ಸಮರಿ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಈ ಪಾಠದಿಂದ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಎಕ್ಸ್ಟ್ರಾಕ್ಟ್ಸನ್ನು ಕೇಳ್ತಾ ಬಂದಿದ್ದಾರೆ. 2022 ನಂತರ ಎಲ್ಲ ಎಕ್ಸ್ಟ್ರಾಕ್ಟ್ಸ್ ಕೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇದರಲ್ಲಿ 4 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾ ಇದ್ದರು. ಈಗ ಇಲ್ಲಿ ಮೊದಲನೇ ಒಂದು ಎಕ್ಸ್ಟ್ರಾಕ್ಟನ್ನು ನೋಡೋದಾದರೆ, ಎ ಗುಡ್ ಸೇಲರ್ ನೋಸ್ ಇಸ್ ಪ್ಲೇಸ್ ಸೇಸ್ ಕೊಲಂಬಸ್ ಟು ಡಿಯಾಗೋ. ಇಲ್ಲಿ ವಾಸ್ ಕೊಲಂಬಸ್ ಗಿವಿಂಗ್ ಟು ಡಿಯಾಗೋ ಎ ಪೀಸ್ ಆಫ್ ಅಡ್ವೈಸ್ ಆರ್ ವಾಸ್ ಇಟ್ ಆನ್ ಇಂಡೈರೆಕ್ಟ್ ಕಮ್ಯಾಂಡ್? It was an indirect command. What was Diago's reaction? Diago tried to suppress his anger and with scowl goes off from there. Then why did Columbus say so? Because he claimed was that only the captain of the ship has the right to appear on the quarter deck. Next, the Santa Maria will be lighter for his staircase. Whose words was Pepe quoting? ಈ ಒಂದು ಸಾಲನ್ನು ಪೆಪೆ ಒಂದು ಕೊಲಂಬಸ್ಗೆ ಹೇಳ್ತಾನೆ. ಆದರೆ ಈ ವರ್ಡ್ಸನ್ನು ಹೇಳ್ತಕ್ಕಂಥದ್ದು ಯಾರು ಅಂದರೆ ಗುಲ್ರಿಮೋ ಐರಿಸ್. ಪೆಪೆ ವಾಸ್ ಕೋಟಿಂಗ್ ದ ವರ್ಡ್ಸ್ ಆಫ್ ಗುಲ್ರಿಮೋ ಐರಿಸ್. ವಾಟ್ ಡೂ ದ ವರ್ಡ್ಸ್ ರಿವೀಲ್ ಅಬೌಟ್ ದ ಪರ್ಸನ್ ಹೂ ಸೆಡ್ ದೆಮ್? ದೀಸ್ ವರ್ಡ್ಸ್ ಶೋ ದಟ್ ದ ಸ್ಪೀಕರ್ ವಾಸ್ ಸೋ ಅಪ್ಸೆಟ್ ವಿತ್ ಕೊಲಂಬಸ್ ದಟ್ ಹಿ ಹ್ಯಾಡ್ ವಿಶ್ಡ್ ಹಿ ವಾಸ್ ಡೆಡ್. ಇನ್ನು ಮೂರನೇ ಪ್ರಶ್ನೆ ಬಂದಾಗ, ವಾಟ್ ಡಸ್ ದ ವರ್ಡ್ ಕೇರ್ ಕೇಸ್ ಮೀನ್ ಹಿಯರ್? ಡೆಡ್ ಬಾಡಿ. ದೆನ್ ಒನ್ಸ್ ಕ್ಲಿಯರ್ ಆಫ್ ದ ಡೆವಿಲ್ಸ್ ಟ್ರ್ಯಾಕ್ ಟು ಮೂವ್ ನೌವೇರ್ ವಿ ವಿಲ್ ಬಿಲೋ ಅವರ್ ವೇ ಬ್ಯಾಕ್ ಹೋಮ್ ಅಂತ. ಇಲ್ಲಿ ವಾಟ್ ಡಸ್ ಡೆವಿಲ್ ಟ್ರ್ಯಾಕ್ ಟು ನೋವೇರ್ ಸಜೆಸ್ಟ್ ಅಬೌಟ್ ಥಿಂಕಿಂಗ್ ಆಫ್ ದ ಸೀಮೆನ್? ಹಿ ವಾಸ್ ರಿಸ್ಕಿಂಗ್ ದೇರ್ ಲೈಫ್ ಆ್ಯಂಡ್ ಟೇಕಿಂಗ್ ದೆಮ್ ಆನ್ ವೊಯೇಜ್ ವಿಚ್ ವುಡ್ ಟೇಕ್ ದೆಮ್ nowhere. How did they prove to be wrong? Very soon land was sighted and a new world was discovered, so they proved to be wrong. Why did they say so? ಯಾಕೆ ಆ ರೀತಿ ಹೇಳ್ತಾರೆ ಅಂತ? Because the seamen thought Columbus was trying to take the lives of 50 men and they were fed up with the arrogance of Columbus. Next, your duty is to obey me as mine is to obey the royal sovereign of Spain who sent me. When did the Columbus say these words to Guillermo? Guillermo rebelled against Columbus and demanded that they should give up their search for a new land. What does the words prove? These words prove that Columbus was not only a strong leader but also a loyal and obedient towards his king and queen. Why did Columbus say so? To calm the rebel of Guillermo and the seamen. Why should one man have lives of 50 in his hand? Who is the speaker? Diago said these words to Pedro. What does the speaker mean? Diago said these words meaning that Columbus had no right to spoil their lives. What made him to say so? Diago and other seamen were becoming impatient and they wanted to go back to Spain. Mutiny is an ugly word, sir. Who is the speaker of the statement? Diago said these words. Next, why did he say so? Because Pedro thought that Diago and the seamen were entertaining the
mutinous thoughts. Discipline no buts, says Columbus. When did Columbus say this? When he asked Francisco to bring Guglielmo Iris to him for speaking against him. Francisco hesitated to obey his order. What did Columbus mean to say by these words? Columbus meant that one should not hesitate to enforce discipline. See, what does the word discipline here refer to? It refers to the rules and regulations that seamen and others follow on the ship. Pepe said, "Captain, be careful, sometimes they are desperate." Why did Pepe say these words? Pepe tried to warn Columbus that these could be danger from them anytime because the seamen were drinking too much. Why were they desperate? They lost their patience as they left their family since many days back they wanted to go back to Spain. Whom does the word they refer to? They refer to the seamen. Next, what does the child stand between me and death? Who is the speaker? Columbus. When did the speaker say this? When Columbus hears Pepe saying that he had to be killed first. When he stand between Columbus and seamen. What had the child done? The child stood in front of Columbus to protect him from being attacked by the seamen. Why did the speaker say so? Because when the seamen rushed towards Columbus to kill him, Pepe runs to the foot of the stairs and stands with arms spread out. ನಂತರ ಇಲ್ಲಿ ಇಂಪಾರ್ಟೆಂಟ್ ಆಗಿ there are no limits to patience, sir. ಈ ಒಂದು ಎಕ್ಸ್ಟ್ರಾಕ್ಟನ್ನು ಓದ್ಕೋಬೇಕಾಗುತ್ತೆ. Who lost their patience ಅಂದಾಗ Diego lost his patience. Who is he speaking to? Diego is speaking to Pedro. Why did he speak so? He lost his patience and wanted to go back Spain. ನಂತರ ಇಂಪಾರ್ಟೆಂಟ್ ಆಗಿ ಇಲ್ಲಿ ಬರ್ತಕ್ಕಂತಹ ಒಂದು ಎಕ್ಸ್ಟ್ರಾಕ್ಟ್ಸ್ ಎಲ್ಲವನ್ನು ಸಹ ಲಿಸ್ಟ್ ಮಾಡಿ ನೀಡಲಾಗಿದೆ. ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಇದನ್ನು ನೋಡಬೇಕಾಗುತ್ತೆ. ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಇಲ್ಲಿ ಪೆಪೆ ಈ ಮಾತನ್ನು ಹೇಳ್ತಾನೆ. ಕವರ್ಡ್ಸ್ ಅಂದಾಗ ಸೀಮೆನ್ ಆಗಿರುತ್ತೆ. ಓಕೆ, ಪೆಪೆ ವಾಸ್ ವೆರಿ ಲಾಯಲ್ ಆ್ಯಂಡ್ ಒಬಿಡಿಯೆಂಟ್ ಟು ಕೊಲಂಬಸ್ ಆಗಿರ್ತಾನೆ. ಹೀಗೆ ಈ ಒಂದು ಪಾಠದಿಂದ ಎಲ್ಲ ಒಂದು ಎಕ್ಸ್ಟ್ರಾಕ್ಟ್ಸ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಸನ್ನು ಇಲ್ಲಿ ಲಿಸ್ಟ್ ಮಾಡಿ ನೀಡಲಾಗಿದೆ. ಅದರ ಜೊತೆಗೆ ಕಳೆದ ಸಾಲಿನಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಸಹ ಇಲ್ಲಿ ನೀಡಲಾಗಿರುತ್ತೆ. ಈ ಒಂದು PDF ಅನ್ನು ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ. ವಿದ್ಯಾರ್ಥಿಗಳೇ, ತಪ್ಪದೇ ಈ PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಈ ಪಾಠದಿಂದ ಕೇಳ್ತಕ್ಕಂಥ ಎಕ್ಸ್ಟ್ರಾಕ್ಟ್ಸನ್ನು ತಪ್ಪದೇ ಓದಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.